ಈ ಆದೇಶದ ವಿರುದ್ಧ ಒಂದು ಮೇಲ್ಮನವಿಯನ್ನ ಸಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಮಾನ್ಯ ಸಾರಿಗೆ ಆಯುಕ್ತರಿಗೆ, ಸಾರಿಗೆ ಮಂತ್ರಿಗಳಿಗೆ ಒಂದು ಮನವಿಯನ್ನ ಕೊಟ್ಟಿದ್ವಿ. ನಿನ್ನೆನೆ ತಾನೇ ಕೊಟ್ಟಿದ್ವಿ. ಅದೇ ದುರಾದೃಷ್ಟವಶಾತ್ತು ನಿನ್ನೆ ನಾವು ವಿಧಾನಸೌಧದಲ್ಲಿ ಇದ್ದಾಗ ಮಾನ್ಯ ಮಂತ್ರಿಗಳು ಕಲಾಪದಲ್ಲಿದ್ರು. ನಮಗೊಂದು 2 ಗಂಟೆ ಟೈಮ್ ಸಿಕ್ಕಿತ್ತಲ್ಲಿ, ನಾವು ಬೇಗ ಹೋಗಿದ್ರಿಂದ 1.5-2 ಗಂಟೆ ಟೈಮ್. ನಾವು ಈ ಒಂದು ವಿಧಾನಸೌಧದ ಒಂದು ಪಡಸಾಲೆಯಲ್ಲಿ ಓಡಾಟ ಮಾಡ್ತಾ ಇದ್ದಾಗ ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿ ಹತ್ರ ಒಂದು ನಮಗೆ ಮಾಹಿತಿ ಸಿಕ್ತು. ಏನು ಅಂದ್ರೆ, ಈ ಒಂದು ಬೈಕ್ ಟ್ಯಾಕ್ಸಿ ಚಾಲಕರು ರಾಹುಲ್ ಗಾಂಧಿಯವರನ್ನ ಭೇಟಿಯಾಗಿದ್ದಾರೆ. ರಾಹುಲ್ ಗಾಂಧಿಯವರು ನಮ್ಮ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರವನ್ನ ಬರೆಸಿದ್ದಾರೆ. ಬೈಕ್ ಟ್ಯಾಕ್ಸಿಗಳ ಬಗ್ಗೆ ಅವರಿಗೆ ಅನುಕೂಲ ಮಾಡಿಕೊಡಿ ರಾಜ್ಯದಲ್ಲಿ ವಿಷಯ ಸಿಕ್ತು. ಈ ವಿಷಯವನ್ನ ಮಾನ್ಯ ಸಾರಿಗೆ ಮಂತ್ರಿಗಳ ಹತ್ರ ನಾವು ನೇರವಾಗಿ ಕೇಳಿದ್ದೀವಿ. ಮಾನ್ಯ ಮಂತ್ರಿಗಳು ನನಗೆ ಅದರ ಬಗ್ಗೆ ಗೊತ್ತಿಲ್ಲ, ಆದ್ರೆ ಒಂದು ಮಾತ್ರ ನಾನು ಹೇಳಿಕ್ ಇಷ್ಟಪಡ್ತೀನಿ. ಹಿಂದೆ ಕೂಡ ನಾನು ತಮ್ಮ ಜೊತೆಲಿದ್ದೆ, ಮುಂದೆ ಕೂಡ ತಮ್ಮ ಜೊತೆಲೇ ಇರ್ತೀನಿ. ನಾನು 32 ಸಂಘಟನೆಗಳ ಜೊತೆಯಲ್ಲಿ ನಂದು ಒಂದು ಸಂಘಟನೆ ಹೇಳ್ಬಿಟ್ಟು ವೇದಿಕೆ ಮೇಲೆ ಹೇಳಿದ್ದೀನಿ. ಇವತ್ತು ಕೂಡ ಅದೇ ರೀತಿಯಲ್ಲಿ ನಾನು ನಿಮ್ ಜೊತೆಲಿ ಇರ್ತೀನಿ ಅನ್ನುವಂತ ಒಂದು ಮಾತುಗಳನ್ನ ನಿನ್ನೆ ಕೂಡ ಮಾನ್ಯ ಮಂತ್ರಿಗಳು ಪುನರುಚ್ಚರಿಸಿದ್ದಾರೆ. ಮತ್ತು ಲೀಗಲ್ ಒಪಿನಿಯನ್ ಕೇಳಿದ್ದೀವಿ ಎಜಿವಿಯಿಂದ, ಅಡ್ವೊಕೇಟ್ ಜನರಲ್ ಅವರಿಂದ. ಅವರು ಲೀಗಲ್ ಒಪಿನಿಯನ್ ಕೊಟ್ಟ ಕೂಡಲೇ ನಾವು ಅದರ ಬಗ್ಗೆ ಪರಾಮರ್ಶೆ ಮಾಡಿಕೊಂಡು ನಮ್ಮ ಇಲಾಖೆಯ ಜೊತೆ ಮಾತುಕತೆ ಮಾಡಿ ಮುಂದಿನ ನಿರ್ಧಾರವನ್ನ ಕೈಗೊಳ್ತೀವಿ. ನಾವು ಮಾನ್ಯ ಮಂತ್ರಿಗಳ ಮಾತಿನ ಮೇಲೆ ಸಂಪೂರ್ಣವಾದಂತ 100% ನಮಗೆ ಭರವಸೆ ಇದೆ. ಆದ್ರೆ ಇವತ್ತು ಈ ಪ್ರೆಸ್ ಮೀಟಿನ ಉದ್ದೇಶ ಭರವಸೆಯ ಪ್ರಶ್ನೆ ಅಲ್ಲ. ಮಂತ್ರಿಗಳ ಮೇಲೆ ನಾವು ಭರವಸೆ ಇಲ್ದಿರ ಈ ಪ್ರೆಸ್ ಮೀಟ್ ಮಾಡ್ತಾ ಇಲ್ಲ. ಬಟ್ ಆದ್ರೆ ಇವತ್ತು ರಾಹುಲ್ ಗಾಂಧಿ ಅವರು ಬರೆದಿರ್ತಕ್ಕಂಥ ಪತ್ರದ ಆಧಾರದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಯಾವ ರೀತಿಯಾದಂತ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಪ್ರಮುಖವಾದಂತ ಪ್ರಶ್ನೆ ಇವತ್ತು ನಮ್ಮನ್ನು ಕಾಡ್ತಾ ಇದೆ. ಸರ್, ಕಾರಣ ಇಷ್ಟೇ. ಏನು ಅಂದ್ರೆ, ಇವತ್ತು ನಿರ್ದೇಶನ ಏನೋ, ಇವತ್ತು ಆದೇಶವನ್ನೇನೋ ನಮ್ಮ ನ್ಯಾಯಾಲಯ ಮಾಡಿ ಇವತ್ತು ಮೇಲ್ಮನವಿ ಸಲ್ಲಿಸಬೇಕಾದ್ರು. ಮೇಲ್ಮನವಿ ಸಲ್ಲಿಸಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು ನಮ್ಮ ರಾಜ್ಯ ಸರ್ಕಾರದ ಒಂದು ಆದೇಶ, ರಾಜ್ಯ ಸರ್ಕಾರ ಒಂದು ಪರ್ಮಿಷನ್ ಅನ್ನು ಕೊಡಬೇಕು ಮತ್ತು ಸುಪ್ರೀಂ ಕೋರ್ಟ್ಗೆ SLP ಹೋಗಲು ಅದಕ್ಕೊಂದು ನೋಟಿಫಿಕೇಶನ್ ಅನ್ನು ಕೂಡ ಜಾರಿ ಮಾಡಬೇಕು. ಈ ನೋಟಿಫಿಕೇಶನ್ ಜಾರಿ ಮಾಡುವಂತ ಎಲ್ಲ ಒಂದು ಅಧಿಕಾರವನ್ನ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳೇ ಹೊಂದಿರ್ತಾರೆ. ಅದರಿಂದ ಎಲ್ಲ ಒಂದು ರೀತಿಯಲ್ಲಿ ರಾಹುಲ್ ಗಾಂಧಿ ಅವರು ಬರೆದಿರ್ತಕ್ಕಂಥ ಪತ್ರ ಇದೆ ಅಂತ ಹೇಳ್ಬಿಟ್ಟು ರಾಹುಲ್ ಗಾಂಧಿ ಅವರು ಇವರಿಗೆ ಬೈಕ್ ಟ್ಯಾಕ್ಸಿ ಅವರಿಗೆ ಅನುಕೂಲ ಮಾಡಿಕೊಡಿ ಅಂತ ಹೇಳ್ಬಿಟ್ಟು, ಅಗ್ರಿಗೇಟರ್ ಕಂಪನಿಗಳಿಗೆ ಅನುಕೂಲ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಏನಾದ್ರು ಹೇಳಿದ್ದು ಪಕ್ಷದಲ್ಲಿ ಆ ಪತ್ರದಲ್ಲಿ ನಮಗೆ ಹಿನ್ನಡೆ ಆಗುತ್ತೇನೋ ಅನ್ನುವಂತ ಒಂದು ಭಯದ ವಾತಾವರಣ ಇರೋ ಕಾರಣದಿಂದ ಇವತ್ತು ನಾವು ಈ ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ಒಂದು ಮನವಿಯನ್ನ, ಸರ್ಕಾರಕ್ಕೆ ಒಂದು ನಮ್ಮ ಮುಂದಿನ ಹಾದಿಯನ್ನ ತಿಳಿಸಬೇಕು ಅಂತ ಹೇಳ್ಬಿಟ್ಟು ಬಯಸ್ತಾ ಇದ್ದೀವಿ. ಮೊದಲನೇದಾಗಿ ಸರ್, ನಾವು ಯಾಕೆ ನಮ್ಮ ರಾಜ್ಯ ಸರ್ಕಾರ ಮೇಲ್ಮನವಿಯನ್ನ ಸಲ್ಲಿಸಬೇಕು ಅಂತ ಹೇಳ್ಬಿಟ್ಟು ತಮ್ಮ ಮುಂದೆ ಇಡ್ಲಿಕ್ಕೆ ಬಯಸ್ತೀವಿ. ಯಾಕಂದ್ರೆ ಸಾರ್ವಜನಿಕರಿಗೂ ಕೂಡ ಇದು ಬಹಳಷ್ಟು ಅರಿವಿನ ಕೊರತೆ ಇರೋ ಕಾರಣದಿಂದ ಸಾರ್ವಜನಿಕರು ಕೂಡ ಬೈಕ್ ಟ್ಯಾಕ್ಸಿ ಬೇಕು ಅಂತ ಹೇಳ್ಬಿಟ್ಟು ಕೆಲವರು ಎಲ್ಲರೂ ಅಲ್ಲ, ಕೆಲವರು ಅನ್ಕೊಂಡಿರೋ ಕಾರಣದಿಂದ ಹೇಳ್ತಾ ಇದ್ದೀವಿ ಸರ್. ಯಾಕೆಂದ್ರೆ ನೋಡಿ, ಇವತ್ತು ಬೈಕ್ ಟ್ಯಾಕ್ಸಿಗೆ ಮೊದಲು ನಮ್ಮ ಸಾರ್ವಜನಿಕರಿಗೆ ಅರ್ಥ ಮಾಡ್ಕೋಬೇಕಾಗಿರೋದು, ಅದಕ್ಕೆ ಯಾವುದೇ ರೀತಿಯಂತ ಬೈಕ್ ಟ್ಯಾಕ್ಸಿಯಲ್ಲಿ ಇವತ್ತು ಅಪಘಾತ ಆದ್ರೆ ಅವರಿಗೆ ಇನ್ಶೂರೆನ್ಸ್ ಸಿಗಲ್ಲ. ಬೈಕ್ ಟ್ಯಾಕ್ಸಿಗೆ ಇವತ್ತಿಗೂ ಕೂಡ ಇಲ್ಲೀಗಲ್, ಎಂದೇನೂ ಇಲ್ಲೀಗಲ್ ಇತ್ತು. ಸರ್ಕಾರ ಮುಂದೆ ಕಾನೂನನ್ನ ರೂಪಿಸುವವರೆಗೂ ಇಲ್ಲೀಗಲ್ಲೇ ಇರುತ್ತೆ. ಆ ಕಾನೂನು ಆಗಬಾರದು ಅನ್ನುವಂಥದ್ದೇ ನಮ್ಮ ಒತ್ತಾಯ. ಮತ್ತೆ ಹಿಂದೆ ಇವಾಗ 2021 ನಂತರ ಏನು ಬೈಕ್ ಟ್ಯಾಕ್ಸಿ 23 ನಂತರ ಜಾಸ್ತಿ ಆಗಿತ್ತು ಬೆಂಗಳೂರು ನಗರದಲ್ಲಿ. ಈ ಬೈಕ್ ಟ್ಯಾಕ್ಸಿ ಬೆಂಗಳೂರು ನಗರದಲ್ಲಿ ಆದಾಗ್ಲಿಂದ ಸರ್, ನಾನು ದಯವಿಟ್ಟು ತಮಗೆ ತಮ್ಮ ಮಾಧ್ಯಮಗಳ ಮೂಲಕ ಸಾರ್ವಜನಿಕರಿಗೆ ಮತ್ತು ಸರ್ಕಾರಕ್ಕೆ ತಿಳಿಸ್ಲಿಕ್ಕೆ ಬಯಸ್ತೀನಿ. ನೋಡಿ ಸರ್, ಇಲ್ಲೇ ಕೊಟ್ಟಿದ್ದಾರೆ. ಇದು ಮಾಧ್ಯಮಗಳಲ್ಲಿ ಬಂದಿರ್ತಕ್ಕಂಥದ್ದೇ. ಓಲಾ ಬೈಕ್ ಪಿಲಿಯನ್ ರೈಡರ್ ಡೆತ್ ಆಗ್ಬಿಟ್ಟ. 6 ಬೈಕ್ ಟ್ಯಾಕ್ಸೀಸ್ ಆರ್ ಎನ್ಶೂರಿಂಗ್ ಪ್ಯಾಸೆಂಜರ್ ಸೇಫ್ಟಿ ಇನ್ ಹೈದರಾಬಾದ್. ಇದು ಹೈದರಾಬಾದ್ ಅಲ್ಲಿ ಆಗಿರ್ತಕ್ಕಂಥದ್ದು. ಪ್ಯಾಸೆಂಜರ್ ಪಾಪ ಬೈಕ್ ಟ್ಯಾಕ್ಸಿ ಅಪಘಾತಕ್ಕೀಡಾಗಿ ಅಲ್ಲಿ ಅವನು ಡ್ರೈವರ್ ಸತ್ತೋದ. ಪ್ಯಾಸೆಂಜರ್ ಇದುವರೆಗೆ ತನಕ ಯಾವುದೇ ರೀತಿಯಾದಂತ ಇದು ಕೂಡ ಸಿಕ್ತಿಲ್ಲ. ಅವನು ಹಾಸ್ಪಿಟಲೈಸ್ ಆಗಿ. ಮತ್ತೆ ಕರ್ನಾಟಕದಲ್ಲೂ ಕೂಡ ಬೆಂಗಳೂರು ನಗರದಲ್ಲಿ ವೈಟ್ ಫೀಲ್ಡ್ ಹತ್ರ ಒಂದು ಆಕ್ಸಿಡೆಂಟ್ ಆಯಿತು. ಆ ಹೆಣ್ಮಗುಗೆ ತಲೆಗೆ ಏಟಾಯ್ತು. ನಿಮ್ಹಾನ್ಸ್ ಅಲ್ಲಿ ಅಡ್ಮಿಟ್ ಆದಾಗ ಅವ್ರಿಗೆ ಇದುವರೆಗೂ ತನಕ ₹1 ಇಲ್ಲ
ಒಂದು ಅಟ್ಲೀಸ್ಟ್ ಮಾನವತಾ ದೃಷ್ಟಿಯಿಂದ ಕೂಡ ಈ ಅಗ್ರಿಗೇಟರ್ ಕಂಪನಿಗಳು ಹೋಗ್ಬಿಟ್ಟು ಅವ್ರಿಗೆ ₹1 ಕೊಟ್ಟಿಲ್ಲ ಹೆಂಗೋ. ಮತ್ತೆ ಈ ರೀತಿಯಾದಂತಹ ಹಲವು ಘಟನೆಗಳು ಬೆಂಗಳೂರು ನಗರದಲ್ಲಿ ಆಕ್ಸಿಡೆಂಟ್ ಆಗಿದೆ, ಆಕ್ಸಿಡೆಂಟ್ಗಳು ಇದಾಗಿದೆ. ಬಟ್ ಯಾವುದೇ ಕಾರಣಕ್ಕೆ ಯಾವುದೇ ರೀತಿಯಲ್ಲಿ ಈ ಊರಿಗೆ ಈ ನಮ್ಮ ಅಗ್ರಿಗೇಟರ್ ಕಂಪನಿಗಳಿಗೆ ಮಾನವತೆ ಇದೆ ಇಲ್ದಿರ ಅವ್ರು ಕರೆದು ಒಂದು ಸೌಜನ್ಯಕ್ಕಾದ್ರೂ ಒಂದು ಏನೋ ಒಂದು ಕೊಡ್ತೀನಿ ಅನ್ನುವಂತ ಒಂದು ಇದು ಮಾತುಗಳು ಕೂಡ ಎಲ್ಲೂ ಅಗ್ರಿಗೇಟರ್ ಕಂಪನಿ ಹೇಳಿರೋದನ್ನು ನಾವು ನೋಡ್ತೀವಿ. ಅದರಿಂದ ಇದನ್ನು ಕೂಡ ದೊಡ್ಡ ಮಟ್ಟದಲ್ಲಿ ಇವತ್ತು ರಾಜ್ಯ ಸರ್ಕಾರ ಗಮನಿಸಬೇಕು. ಎರಡನೇದಾಗಿ ಅದೇ ರೀತಿಯಲ್ಲಿ ಸರ್ ನೋಡಿ, ಹೈದರಾಬಾದ್ ರ್ಯಾಪಿಡೋ ಡ್ರೈವರ್ ಅರೆಸ್ಟೆಡ್ ಫಾರ್ ಡಿಮ್ಯಾಂಡಿಂಗ್ ₹30K ಟು ಡೆಲಿವರ್ ಪಾರ್ಸಲ್. ಏನ್ ₹30,000 ಒಂದು ಡೆಲಿವರಿ ಪಾರ್ಸಲ್ ಮಾಡೋದಕ್ಕೆ ಒಬ್ಬ ಡ್ರೈವರ್ ಡಿಮ್ಯಾಂಡ್ ಮಾಡ್ತಾನೆ. ಇವತ್ತು ನಮ್ಮ ಆಟೋ ಡ್ರೈವರ್ಗಳು ತಮಗೆ ಗೊತ್ತು ₹10, ₹20, ₹30 ಡ್ರೈವರ್ ಡಿಮ್ಯಾಂಡ್ ಮಾಡ್ತಾ ಇದ್ರೆ ಅವನ ಮೇಲೆ ಇವತ್ತು ಆರೋಪಗಳು ಮಾಡ್ತಾರೆ ಸಾರ್ವಜನಿಕರು. ಅದೇ ಇವತ್ತು ₹30,000 ಒಬ್ಬ ಜಸ್ಟ್ ಒಂದು ಪಾರ್ಸಲ್ ಮಾಡೋದಕ್ಕೆ ಇವನು ಡಿಮ್ಯಾಂಡ್ ಮಾಡ್ತಾನೆ, ಅವನು ಎಕ್ಸ್ಟಾರ್ಟ್ ಮಾಡ್ತಾನೆ ಅಂತಂದ್ರೆ ಇನ್ನ ಕರ್ನಾಟಕ ರಾಜ್ಯದಲ್ಲಿ ಇದನ್ನ ಅಲೋ ಮಾಡಿದ್ರೆ ಯಾವ ಮಟ್ಟಕ್ಕೆ ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನ ನಾವು ಸಾಕ್ಷಿ ಮುಂದೆ ಇಡ್ತಿರ್ತೀವಿ. ಹಾಗೆ ಅಲ್ಲಿ ನೋಡಿ ಸರ್, ವುಮೆನ್